ಬಾಗಲಕೋಟೆಯ ಮುಧೋಳದಲ್ಲಿ ಪ್ರಕೋಪಕ್ಕೆ ತಿರುಗಿದೆ ರೈತರ ಆಕ್ರೋಶ. ಕಾರ್ಖಾನೆಯ ಆವರಣದಲ್ಲಿ ಇದ್ದಂತಹ ಕಬ್ಬಿನ ಲೋಡ್ ತುಂಬಿದಂತಹ ಟ್ರ್ಯಾಕ್ಟರ್ಗಳಿಗೆ ಸಾಲು ಸಾಲಾಗಿ ಬೆಂಕಿ ಹಚ್ಚಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟು ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳಿ. ಇದುವರೆಗೂ ರೈತರ ಆಕ್ರೋಶ ನಿಲ್ತಾನೇ ಇಲ್ಲ. ಸತತವಾಗಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲಿಗೆ 2 ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಹಚ್ಚಿದ್ರು. ಅದಾದ ಬಳಿಕ ಕಾರ್ಖಾನೆಯ ಆವರಣದಲ್ಲಿ ನಿಲ್ಲಿಸಿದ್ದಂತಹ ಸುಮಾರು 13 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಕಬ್ಬಿನ ಲೋಡ್ಗಳಿಗೆ ಬೆಂಕಿ ಇಟ್ಟು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮೀರ್ವಾಡಿ ಕಾರ್ಖಾನೆಗೆ ನುಗ್ಗಿದ್ದಾರೆ ರೈತರು, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕಳೆದ 1 ವಾರದಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ, ಆದ್ರೆ ನಮ್ಮ ಪ್ರತಿಭಟನೆಗೆ ಯಾವುದೇ ಬೆಲೆ ಸಿಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆಕ್ರೋಶ ಭರಿತರಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಕಬ್ಬು ತುಂಬಿದಂತಹ ಲೋಡ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಆ ಬೆಂಕಿ ಯಾವ ರೀತಿಯಾಗಿ ಧಗಧಗಿಸ್ತಾ ಇದೆ. ಇದು ರೈತರ ಆಕ್ರೋಶ ಧಗಧಗಿಸ್ತಾ ಇರುವಂತದ್ದು. ಬೆಂಕಿಯನ್ನ ಇಟ್ಟು ಸರ್ಕಾರದ ಗಮನವನ್ನ ಸೆಳೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯ ಮಾರ್ಗವನ್ನ ಅನುಸರಿಸಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಅಲ್ಲಿ ದಟ್ಟ ಹೊಗೆ ಕೂಡ ಆವರಿಸಿಕೊಂಡಿರುವಂತದ್ದು. ಸತತ 1 ರಿಂದ 13 ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ. ನಿಜಕ್ಕೂ ಅಲ್ಲಿ ಬೇರೆ ಯಾವ ಚಿತ್ರಣವೂ ಕಾಣಿಸ್ತಾ ಇಲ್ಲ. ಮುಧೋಳದಲ್ಲಿ ನಿಲ್ಲದ ಕಬ್ಬು ಬೆಳೆಗಾರರ ಕಿಚ್ಚು ಧಗಧಗಿಸ್ತಾ ಇದೆ ಬೆಂಕಿಯ ರೂಪದಲ್ಲಿ. ಕಂಪನಿಯವರೇ ಬೆಂಕಿ ಹಚ್ಚಿ ನಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಬೆಂಕಿ ಹಚ್ಚಿದವರು ನಾವಲ್ಲ ಅಂತ ಹೇಳಿ ಅನ್ನದಾತರು ಈಗ ತಮ್ಮ ಮೇಲಿನ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಒಂದ್ ಕಡೆ ಧಗಧಗಿಸ್ತಾ ಇದ್ರೆ, ಈ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿರೋದೇ ಕಂಪನಿಯವರು ಬೆಂಕಿಯನ್ನ ಹಚ್ಚಿ ಆ ಒಂದು ಆರೋಪವನ್ನ ರೈತರ ಮೇಲೆ ಮಾಡ್ತಿದ್ದಾರೆ ಅಂತ ಹೇಳಿ ರೈತರು ಸಾರಾ ಸಗಟಾಗಿ ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿರೂಪಾಕ್ಷಪ್ಪ ರೈತ ಮುಖಂಡರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ಈಗ ಕಾರ್ಖಾನೆಯವರೇ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆ ಒಂದು ಆರೋಪವನ್ನ ರೈತರ ಮೇಲೆ ಹೊರಿಸಿದ್ದಾರೆ ಅಂತ ಹೇಳಿ ರೈತರು ತಮ್ಮ ಮೇಲಿನ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ನಿಜವಾಗ್ಲೂ ನಮ್ಮ ರೈತ ಕುಲ ಯಾರಿಗೆ ಕೆಟ್ಟದನ್ನ ಬಯಸೋದಿಲ್ಲ. ಯಾವ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಹಾಳು ಮಾಡುವಂತ ಒಂದು ಕೆಲಸವನ್ನ ನಮ್ಮ ರೈತ ಸಮೂಹ ಮಾಡೋದಿಲ್ಲ. ಏನೋ ಇದ್ರು ಶಾಂತಿಯುತವಾಗಿ ಪ್ರತಿಭಟಿಸಿ ನ್ಯಾಯ ಪಡಿತೀವಿ. ಇವತ್ ನೋಡಿ, ಕಬ್ಬಿಗೆ ನೇರವಾಗಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸಿದ್ದರಾಮಯ್ಯನವರು ತಾವೇ ರೈತರನ್ನ ಸ್ಪಂದಿಸಿ ಮನವೊಲಿಸಿ ಇವತ್ತಲ್ಲಿ ಬೆಳಗಾವದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ತಪ್ಪು ಮಾಡಿದ್ರು ಅವರು. ಅದೇ 8:30ಯಿಂದ ಮೇಲೆ ಪೂರ 14-15 ರಿಕ್ವೈರಿ ಬರುವಂತದ್ದನ್ನ ಅಲ್ಲೇ ಮಾಡಿ ಅದಕ್ಕೆ ಪೂರ 3,500 ರೂಪಾಯಿಯನ್ನ ಒಂದು ಪ್ರತಿ ಟನ್ನಿಗೆ ಮಾಡಿದ್ರೆ ಇಷ್ಟೆಲ್ಲ ರಾಧಾಂತ ಆಗ್ತಿದ್ದಿಲ್ಲ. ಆದ್ರೆ ನಿಜವಾಗ್ಲೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ರೈತರ ಪರವಾಗಿರ್ತಕ್ಕಂಥ ಕಾಳಜಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಮೇಡಮ್ ನಾನು. ಮತ್ತೆ ಇನ್ನೊಂದು, ಇಂತ ಸುಡೋದಾತು ಇದು ಮಾಡೋದಾತು ಯಾವ್ದಾದ್ರು ಕಿಡಿಗೇರಿಗಳು ಮಾಡಿರ್ಬೋದು ಹೊರತು ರೈತರು ಮಾಡಲ್ಲ ಮೇಡಮ್ ಇದನ್ನ. ಹೌದು, ರೈತರ ಹೆಸರನ್ನ ಖರಾಬ್ ಮಾಡುವಂತ ಒಂದು ಮನೋಭಾವನೆಯನ್ನ ಕೆಲವು ಕಿಡಿಗೇರಿಗಳು ಮಾಡ್ತಾ ಇದಾರೆ ಮೇಡಮ್. ಹೌದು, ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ಸರ್, ರೈತನ ಕೈ ಕೆಸರಾಯ್ತು ಅಂತಂದ್ರೆ ನಮ್ಮ ಬಾಯಿ ಮೊಸರಾಗೋದು ಅಂತ. ಬಟ್ ಆದ್ರೂ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂತಹ ಆರೋಪಗಳು ನಮ್ಮಂತ ರೈತರಂತೂ ಮಾಡಲ್ಲ ಮೇಡಮ್. ಇವತ್ತೊಂದು ಮಾತು ಹೇಳ್ತೀನಿ ನಿಮ್ಗ. ನಾವು ಒಂದು ಪದಾಧಿಕಾರಿಗಳು ಒಂದು ಮನವಿಯನ್ನ ಕೊಡಕ್ ಬಂದಿದ್ದೇವೆ ಜಿಲ್ಲಾಧಿಕಾರಿಗಳ ಕಚೇರಿ ಬಾಗಲಕೋಟೆಯಲ್ಲಿ. 3 ರಿಂದ ಒಬ್ಬ ADC ಅವರು ನಮ್ಮ ಮನವಿ ತೆಗೆದುಕೊಳ್ಳಲು ಬರ್ತಾ ಇಲ್ಲ. ನಮ್ಮ ಒಂದು ಮನವಿ ಏನಂದ್ರೆ, ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಕೊಡಬೇಕು, ಖರೀದಿ ಕೇಂದ್ರ ತೆಗಿಬೇಕು, ಮತ್ತು ಈ ಕಬ್ಬಿಗೆ 3,500 ರೂಪಾಯಿಯನ್ನ 8:30ಯಿಂದ ರಿಕ್ವೈರಿ ಇಟ್ಕೊಂಡು ಎಲ್ಲಾ ಇದಕ್ಕೆ ಕನಿಷ್ಠ 3,500 ರೂಪಾಯಿ ಕೊಡ್ಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಕೊಂಡು ಅದರ ಒಂದು ಹೋರಾಟವನ್ನು ರೂಪಿಸುವ ಸಲುವಾಗಿ ಭಾರತೀಯ ಕಿಸಾನ್ ಸಂಘದವರು ಇವತ್ತು ನಾವು 8-10 ಜನ ಪದಾಧಿಕಾರಿಗಳು 3 ಗಂಟೆಗೆ ಬಂದು ಕೂತಿದ್ದೇವೆ ಮೇಡಮ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ. ಒಬ್ರು ಯಾವುದೇ ಒಬ್ಬ ADC ಅವರು ಇಲ್ಲಿ ಬಂದು ಒಂದು ಮನವಿ ತಗುವಂತ ಒಂದು ಇದಿಲ್ಲ. ನಾವು ಈಗಾಗಲೇ ಇಲ್ಲಿ DC ಆಫೀಸ್ ನಲ್ಲಿ ನಾವು ಮಲಗಿ ಒಂದು ಪ್ರತಿಭಟನೆ ಮಾಡಾಕ್ತಿವಿ. ಇವತ್ತು ಪೂರ ಬೆಳತನ ಇವರ ಮನವಿ ತಗೋರಿಗೆ ನಾವೊಂದು ಹೋರಾಟವನ್ನ ಇದು ಮಾಡಿದ್ವಿ. ಇಲ್ಲಿ ಅಧಿಕಾರಿಗಳ ಒಂದು ಏನೈತಂದ್ರೆ, ಅಧಿಕಾರಿಗಳಿಗೂ ಸಹ ಜನಪರ ಕಾಳಜಿ ಇಲ್ಲ, ರೈತ ಕಾಳಜಿ ಇಲ್ಲ. ಅವರು ಸಹ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿತಿದ್ದಾರೆ ಅಂತಕ್ಕಂಥದ್ದನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಮೇಡಮ್.
ಸರ್, ಈಗ ತಾವು ಎಲ್ಲಿದ್ದೀರಾ? ಆ ಕಾರ್ಖಾನೆಯ ಆವರಣದಲ್ಲೇ ತಾವು ಇದ್ದೀರಾ? ಅಲ್ಲಿ ಏನಾಯ್ತು? ಯಾರು ಬೆಂಕಿ ಹಚ್ಚಿದ್ರು? ಕಿಡಿಗೇಡಿಗಳು ಮಾಡಿದಂತಹ ಕೃತ್ಯವನ್ನ ನಿಮ್ಮ ಮೇಲೆ ಏನಾದ್ರೂ ಹಾಕುವಂತಹ ಪ್ರಯತ್ನಗಳು ಆಗ್ತಾ ಇದೆಯಾ? ಮೇಡಮ್, ನಮ್ಮ ರೈತರು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಕಿಡಿಗೇಡಿಗಳನ್ನ ಯಾರೋ ಬಿಟ್ಟು ಆ ಗಾಡಿಗಳನ್ನ ಸುಡುವಂತ ಕೆಲಸ ಮಾಡಿದ್ದಾರೆ. ರೈತರು ಅಂತ ಕೆಲಸಕ್ಕಾಗಲ್ಲ. ನಾನು ಮಧ್ಯಾಹ್ನ 3ರಿಂದ ಈ ಕಬ್ಬಿಗೆ 3,500 ರೂಪಾಯಿ ಕೊಡ್ಬೇಕಂತೇಳಿ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ 8-10 ಜನ ಪದಾಧಿಕಾರಿಗಳು ಬಂದು ಕಾಯ್ದ್ರು. ಇನ್ನುವರೆಗೂ ಎಡಿಸಿ ಅವರು ಒಳಗಿದ್ದಾರೆ. 5:15 ನಂತರ ಇಲ್ಲಿ ಆಫೀಸ್ ನಲ್ಲಿ ಇರಬಾರ್ದು. ಆದ್ರೆ ಇದ್ದುಕೊಂಡು ಇವತ್ತು ಏನ್ ಮಾಡಕತ್ತಾರಂದ್ರೆ ಅಲ್ಲಿ ಏನ್ ಮಾಡಕತ್ತಾರ ಗೊತ್ತಿಲ್ಲ. ಇನ್ನುವರೆಗೂ ಮನವಿ ತೆಗೆದುಕೊಳ್ಳೋಕೆ ಒಬ್ರು ಬರ್ತಾ ಇಲ್ಲ ಮೇಡಮ್ ಇಲ್ಲಿ. ಸರ್, ಈಗ ಇಷ್ಟೆಲ್ಲ ಧಗಧಗಿಸ್ತಾ ಇದೆಯಲ್ಲ, ಈಗಲಾದ್ರೂ ಜಿಲ್ಲಾ ಉಸ್ತುವಾರಿಗಳು RB ತಿಮ್ಮಾಪುರ ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿ ಆಗಿರ್ಬೋದು ನಿಮ್ಮ ಸಂಪರ್ಕಕ್ಕೆ ಇನ್ನೂ ಕೂಡ ಬಂದಿಲ್ವಾ? ಮಾತುಕತೆಗೆ ಮುಂದಾಗಿಲ್ವಾ? ಮೇಡಮ್, ಈಗಾಗಲೇ 2-3 ಸಲ ಬಂದಿದ್ದಾರೆ. ಆದ್ರೆ ಅವರ ಒಂದು ಏನಂದ್ರೆ ಅವ್ರ ಮಾತುಗಳು ನಮ್ಗೆ ಸಮರ್ಪಕವಾಗಿಲ್ಲ. ಯಾಕಂದ್ರೆ ಅದು ರೈತರಿಗೆ ಅನ್ಯಾಯವಾಗುವಂತ ಒಂದು ಸರ್ಕಾರದ ಒಂದು ಮಾತುಗಳನ್ನ ಅವ್ರು ಹೇಳಕ್ತಾರೆ ಹೊರತು 3,500 ಕೊಡೋದು ರಿಕ್ವೈರಿ 8.5 ಅಂತ ಹೇಳ್ತಾ ಇಲ್ಲ. ಬೆಳಗಾವದಲ್ಲಿ 11.4 ಏನ್ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಅದು ನಮಗೆ ಸಂಬಂಧಿಸವಾಗಿಲ್ಲ ಬೇಡಿಕೆ. ನಮ್ದು ಏನೋ ಇದ್ರು 3,500 ಕೊಡ್ಬೇಕನ್ನೋದು ನಮ್ಮ ಬಾಗಲಕೋಟೆ ಜಿಲ್ಲೆಯ ಮತ್ತು ಬಿಜಾಪುರ ಜಿಲ್ಲೆಯ ಒಂದು ರೈತರ ಬೇಡಿಕೆ ಆಗಿದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಈಗ ರೈತರು ಹೇಳ್ತಾ ಇರುವಂತದ್ದು, ನಮಗೆ 3,500 ರೂಪಾಯಿ ಬೆಂಬಲ ಬೆಲೆಯನ್ನ ನೀವು ನಿಗದಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಹೇಳುವಂಥದ್ದು ಅದು ರಿಕವರಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ಜಿಲ್ಲೆಗಳಲ್ಲೂ ಕೂಡ ದರದ ವ್ಯತ್ಯಾಸ ಇರೋದ್ರಿಂದ ಸೊ ಅಲ್ಲಲ್ಲಿ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಉಸ್ತುವಾರಿಗಳು ಮಾತನಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ. ಆದ್ರೆ ಈ ಒಂದು ನಿರ್ಧಾರ ರೈತರಿಗೆ ಸರಿ ಅನ್ಸಿಲ್ಲ. ಸೊ ಹಾಗಾಗಿ ಅವರು ಮತ್ತೊಂದು ಮನವಿಯನ್ನ ಇಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ಈಗ ನಮ್ಮ ಜನ ಬಂದ ಇಲ್ಲಿ ನಿಂತಿತ್ತು, ಅಲ್ಲಿ ಹಚ್ಚಿದ್ರು. ಪೊಲೀಸ್ ಗಾಡಿ ಈಚೆ ಕಡೆ ನಮ್ಮ ಜನ ನಿಂತಿತ್ತು, ಆಚೆ ಕಡೆ ಮಕ್ಕಳೆಲ್ಲ ಒಂದ್ 200 ಮಂದಿನ ಅವ್ರು ಕರೆಸಿ ನಿಲ್ಲಿಸಿದ್ರು. SP ಅವ್ರು ಮುಂದೆ ಇರಾಕಲೆ ಅವ್ರ ಕಲ್ ತಗೊಂಡೆಲ್ಲ ನಮ್ಮ ಮಂದಿಗೆ ಒಗದ್ಕ್ಯಾರ. ಪೊಲೀಸ್ ಅವ್ರಿಗೂ ಪೇಟ ಹತ್ತೈತಿ. ಅವ್ರ ಕಲ್ಲು ಹೋಗ್ಯಾರ. ನಮ್ಮ ಮಂದಿ ಕಡೆ ಓಡಿ ಬತ್ತ ನಾವಲ್ಲಿ ಬರಾಕ್ತಿದ್ವು, ಇದ್ರಿಗೆ ಓಡಿ ಬತ್ ನಮ್ಮ ಮಂದಿ ಟ್ರ್ಯಾಕ್ಟರ್ ಸಹಿತ ಕಲ್ಲು ಹೋಗದ ಎಲ್ಲ ತಿರ್ವ್ಯಾರ. ಆ ಕಡೆ ನಮ್ಮ ಮಂದಿ ಇಲ್ಲಿ ಕೆನಾಡ ಅಂತೇಳಿ ಹೋಗ್ಬೇಕಂತೇಳಿ ಅನ್ಕೊಡ್ದ. SP ಅವ್ರಿಗೆ ಪೊಲೀಸರಿಗೆ ಎಲ್ಲರಿಗೂ ಕಲ್ಲು ಹೋಗದ್ ತಿರ್ವ್ಯಾರ. ಈಗ ಅಲ್ಲಿ ರೈತರು ಯಾರು ಒಳಗಡೆ ಹೋಗಿಲ್ಲ ಸರ್? ನಿಮ್ಮ ರೈತರೆಲ್ಲ ಇಲ್ಲೇ ಇದ್ರು. ಪೊಲೀಸರು ನಮ್ಮ ರೈತರು ಕೂಡಿ ಅದಾರ. ಅಲ್ಲಿ ಪೊಲೀಸ್ ವ್ಯಾನಿಗೂ ಕಲ್ಲು ಹೋಗದಾರು, ಮುಂದೆ ಪೊಲೀಸರಿಗೂ ಕಲ್ಲು ಹೋಗದಾರು, ನಮ್ಮ ಮಂದಿಗೂ ಕಲ್ಲು ಹೋಗದಾರು. ಅಂದ್ರೆ ಇದನ್ನ ಕಾರ್ಖಾನೆಯವರೇ ಮಾಡಿ ರೈತರ ಮೇಲೆ ಹಾಕುವಂತದ್ದು. ಅಲ್ಲಿ ಮತ್ತೆ ಕಾರ್ಖಾನೆಯವರ ಮಂದಿನರ್ಲಿ ಅದು. ಮತ್ತೆ ಅಲ್ಲಿ 200 ಮಂದಿಕ್ಕಿಂತ ಹೆಚ್ಚಲ್ಲಿ ನಮ್ಮ ಜನರ ಇದ್ರಿಗೆ ಬಂದಾರಂದ್ರ ಮತ್ತೆ ಅವ್ರು ಕಾರ್ಖಾನೆಯವ್ರ ಮಂದಿನ ಅವರು. ಈಗ ಏನ್ ಮುಂದೆ ಏನ್ ನಿಮ್ದು ಆಗ್ರಹ ಸರ್? ಈಗ ಮುಂದೆ ಏನ್ ಆಗ್ರಹ? ನಾವು ಬಾಕಿ ಬಂದದ್ವಿ. ಇಲ್ಲಿ ಈ ಒಳಗೆ ಏನೇನಾಯ್ತು ಸರ್? ಒಳಗೆ ಏನಿಲ್ಲ, ಒಳಗೆ ಹೋಗೇ ಇಲ್ಲ ನಾವು. ಒಳಗೆ ಹೋಗೇ ಇಲ್ಲ. ಬಟ್ ಈಗ 100 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿಬಿಟ್ಟಾರ ಅವರೆಲ್ಲ. ಒಳಗೆ ಟ್ರ್ಯಾಕ್ಟರ್ಗಳು 8 ಬೆಂಕಿ ಹಚ್ಚಾರೋ ಅದು ಹೋಗಿಲ್ಲ. ನಾವು ಇಲ್ಲೇ ಇದ್ದು ರೋಡ್ನಾಗ ಎಷ್ಟು ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಾರೋ ಎಷ್ಟು ಮಾಡ್ಯಾರೋ ಏನ್ ನಮಗೇನು ಗೊತ್ತಿಲ್ಲ. ಅಂದ್ರೆ ಇದು ಉದ್ದೇಶಪೂರ್ವಕವಾಗಿ ರೈತರ ಹೆಸರನ್ನ ಕೆಡಿಸ್ಬೇಕು, ನಮ್ಮ ಹೆಸರು ಕೆಡಿಸೋ ಸಲುವಾಗಿ ಈ ರೀತಿ ಎಲ್ಲ ಮಾಡಕ್ಕೆ. ಏನ್ ಆಗ್ರಹ ಮಾಡ್ತಿದ್ರಿ ಸರ್ ಇದಕ್ಕೆ ಮುಂದೆ? ಏನಿಲ್ಲ, ಅದ ಜಿಲ್ಲಾಧಿಕಾರಿಯವರು ಅವರ SP ಅವರು ಏನೇನು ಮಾಡ್ತಾರೆ. ಒಟ್ಟಾರೆಯಾಗಿ ಹೇಳ್ತಾ ಇರೋದು, ಈಗ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿರುವಂತದ್ದು ರೈತರು ಮಾಡಿರುವಂತಹ ಕೆಲಸಗಳು ಅಲ್ಲ, ಇದು ಕಿಡಿಗೇಡಿಗಳು ಮಾಡಿರುವಂತಹ ಕೆಲಸಗಳು. ಯಾಕಂದ್ರೆ ನಾವು ಬಾಕಿ ಬಿಲ್ ಅನ್ನ ಪಾವತಿ ಮಾಡಿಲ್ಲ ಅಂತ ಹೇಳಿ ಆ ಒಂದು ಹಣವನ್ನ ಕೇಳಲಿಕ್ಕೆ ಅಂತ ನಾವು ಕಾರ್ಖಾನೆ ಹತ್ರ ಹೋಗಿದ್ವಿ. ನಾವಿನ್ನು ಕಾರ್ಖಾನೆಗೆ ತಲುಪಿರ್ಲಿಲ್ಲ, ಅದಾಗಲೇ ಅಲ್ಲಿ ಹೈ ಡ್ರಾಮಾಗಳು ಶುರುವಾಗಿತ್ತು. ಸೊ ಅಲ್ಲಿ ಕಾರ್ಖಾನೆಯ ಕಾರ್ಮಿಕರೇ ಬಂದು ಈಗ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆ ಒಂದು ಆರೋಪವನ್ನ ರೈತರ ಮೇಲೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ರೈತರು ನೇರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಕಾರ್ಖಾನೆ ಒಳಗೂ ಹೋಗಿಲ್ಲ, ಕಾರ್ಖಾನೆಯ ಆವರಣದ ಹೊರಭಾಗದಲ್ಲೇ ಇದ್ದೀವಿ. ಆದ್ರೆ ಕಾರ್ಖಾನೆಗಳಿಗೆ ಏಕಾಏಕಿ ಅಲ್ಲಿ ನಿಲ್ಲಿಸಿದ್ದಂತಹ ಟ್ರ್ಯಾಕ್ಟರ್ಗಳಿಗೆ ಕಾರ್ಮಿಕರೇ ಬೆಂಕಿಯನ್ನ ಹಚ್ಚಿದ್ದಾರೆ. ನಾವು ರೈತರು, ಸೊ ರೈತರ ಕಷ್ಟ ರೈತರಿಗೆ ಗೊತ್ತಿರೋದ್ರಿಂದ ನಾವ್ಯಾಕೆ ಆ ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಾಕಬೇಕು? ಇದೆಲ್ಲವೂ ಕೂಡ ಷಡ್ಯಂತ್ರ. ಇವು
ಪಕ್ಷಗಳು ಮಾಡ್ತಾ ಇರುವಂತಹ ಷಡ್ಯಂತ್ರ, ಆ ಕಾರ್ಖಾನೆಯ ಮಾಲೀಕರಿರ್ಬೋದು, ಸರ್ಕಾರ ಇರ್ಬೋದು, ಸೊ ಇವರು ಸೇರ್ಕೊಂಡು ಮಾಡ್ತಾ ಇರುವಂತಹ ಪಿತೂರಿ ಅಂತ ಹೇಳಿ ರೈತರು ನೇರವಾಗಿ ತಮ್ಮ ಮೇಲಿನ ಆರೋಪವನ್ನ ತಳ್ಳಿ ಹಾಕ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ 1 ರಿಂದ 13 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅಂತ. ಸೊ ಈಗ ಸಿಕ್ಕಿದ ಮಾಹಿತಿ ಪ್ರಕಾರ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಎಲ್ಲವೂ ಕೂಡ ಫುಲ್ಲಿ ಲೋಡೆಡ್ ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳು. ಆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಸರ್ಕಾರದ ಮುಂದೆ ರೈತರ ಈ ರೀತಿ ಆಕ್ರೋಶಕ್ಕೆ ಕಾರಣವಾಗಿ ಈ ರೀತಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂತಹ ಬಿಂಬಿಸುವಂತಹ ಪ್ರಯತ್ನ ಕೂಡ ನಡೀತಾ ಇದೆ. ಆದ್ರೆ ರೈತರು ನಾವಂತೂ ಕಾರ್ಖಾನೆಯ ಟ್ರ್ಯಾಕ್ಟರ್ಗಳಿಗೆ ಅಥವಾ ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ನಾವು ಬೆಂಕಿ ಹಚ್ಚಿಲ್ಲ ಅನ್ನುವಂತಹ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ಏನು ಆಗ್ರಹ ಇದೆ, ನಮ್ಮ ಮನವಿ ಏನು, ನಮ್ಮ ಬೇಡಿಕೆ ಏನಿದೆ, ಅದು ಈಡೇರೋವರೆಗೂ ಕೂಡ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ. ಕಳೆದ 1 ವಾರದಿಂದಲೂ ಕೂಡ ನಾವು ಶಾಂತ ರೂಪದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ. ಯಾವುದೇ ಕಾನೂನಿನ ಕೈಗೆತ್ಕೊಳ್ಳುವಂತಹ ಕೆಲಸಗಳಾಗ್ಲಿ ಅಥವಾ ಆಸ್ತಿ ಪಾಸ್ತಿಯನ್ನ ನಷ್ಟ ಮಾಡುವಂತದ್ದಾಗ್ಲಿ ನಾವು ಮಾಡಲಿಲ್ಲ. ಆದ್ರೆ ಕಿಡಿಗೇಡಿಗಳು ಮಾಡಿರುವಂತಹ ಕೆಲಸವನ್ನ ನಮ್ಮ ಮೇಲೆ ಹಾಕಲಾಗ್ತಾ ಇದೆ ಅಂತ ಹೇಳಿ ರೈತರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಬಾರಿ ಸಂಧಾನ ಸಭೆಗಳು ನಡೆದ್ರೂ ಕೂಡ ಆ ಸಂಧಾನ ಸಭೆಯಲ್ಲಿ ಆಗಿರುವಂತಹ ಮಾತುಗಳು ನಮಗೆ ಪೂರಕ ಅಂತ ಅನಿಸ್ಲಿಲ್ಲ, ನಮಗೆ ಸರಿ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ವಿ. ನಾವು ಕಾರ್ಖಾನೆ ಮಾಲೀಕರ ಬಳಿ ಬಾಕಿ ಇರುವಂತಹ ಬಿಲ್ ಕೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲೇ ಈ ರೀತಿಯಾಗಿ ಹೈಡ್ರಾಮಾಗಳು ನಡೆದಿದೆ ಅಂತ ಹೇಳಿ ರೈತ ಮುಖಂಡರು ಈಗ ಹೇಳ್ತಾ ಇದ್ದಾರೆ. ಒಂದು ದೃಶ್ಯದಲ್ಲಿ ತೋರಿಸ್ತಾ ಇದೀವಿ, ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳಿಗೆ ಈಗ ಬೆಂಕಿಯನ್ನ ಇಡಲಾಗಿದೆ. ಮತ್ತೊಂದು ಕಡೆ ರೈತರ ಹೋರಾಟ ಮುಂದುವರೆದಿದೆ. ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ನಡಿಗೆ ಮೂಲಕ ಬರ್ತಾ ಇದ್ದಾರೆ. ಆದ್ರೆ ಈಗ ಕಾರ್ಖಾನೆಯ ಒಳಗೆ ರೈತರು ನುಗ್ಗಿ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಒಂದ್ ಕಡೆ ಆಯ್ತು ಅಂತಂದ್ರೆ, ಮತ್ತೊಂದ್ ಕಡೆ ರೈತರು ನಾವು ಕಾರ್ಖಾನೆಯ ಆವರಣದ ಹತ್ರ ಇದ್ದೀವಿ, ನಾವು ಕಾರ್ಖಾನೆಯ ಒಳಗೆ ಹೋಗಿಲ್ಲ, ಕಾರ್ಖಾನೆಯ ಒಳಗೆ ಇನ್ನೂ ಎಷ್ಟು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇಲ್ಲ. ಟ್ರ್ಯಾಕ್ಟರ್ ಈ ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳು ಕಾರ್ಖಾನೆಯ ಆವರಣದಲ್ಲಿ ನಿಂತಿತ್ತು. ಏಕಾಏಕಿ ಬಂದಂತಹ ಕಿಡಿಗೇಡಿಗಳು ಅದಕ್ಕೆ ಬೆಂಕಿಯನ್ನ ಹಚ್ಚಿದ್ದಾರೆ. ಸೊ ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ರೈತ ಮುಖಂಡರು ಈಗ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಮತ್ತೊಂದು ಕಡೆ ಈಗ ಕಬ್ಬಿನ ಲೋಡ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ರೈತರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ತಾವು ಕಾರ್ಖಾನೆಗೆ ಮುತ್ತಿಗೆ ಹಾಕಬೇಕು ಅನ್ನುವಂತಹ ಮಾರ್ಗ ಮಧ್ಯದಲ್ಲೇ 2 ಟ್ರ್ಯಾಕ್ಟರ್ಗಳು ಸಿಗುತ್ತೆ. ಆ 2 ಟ್ರ್ಯಾಕ್ಟರ್ಗಳಲ್ಲಿ ಒಂದು ಟ್ರ್ಯಾಕ್ಟರ್ನ ಟೈರ್ನ ಗಾಳಿಯನ್ನ ತೆಗೆದು ನೆಲಕ್ಕೆ ಉರುಳಿಸ್ತಾರೆ. ಮತ್ತೊಂದು ಟ್ರ್ಯಾಕ್ಟರ್ ನೆಲಕ್ಕೆ ಉರುಳದ ಸಂದರ್ಭದಲ್ಲಿ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಅದಾದ ಬಳಿಕ ಇಷ್ಟಾದ್ರೂ ಕೂಡ ಸರ್ಕಾರವಾಗ್ಲಿ, ಜಿಲ್ಲಾಧಿಕಾರಿಗಳಾಗ್ಲಿ ಅಥವಾ ಜಿಲ್ಲಾ ಉಸ್ತುವಾರಿಗಳಾಗ್ಲಿ ಯಾರೂ ಕೂಡ ಮಾತುಕತೆಗೆ ಮುಂದಾಗಿಲ್ಲ ಅನ್ನುವಂತಹ ವಿಚಾರ ರೈತರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಹಾಗಾಗಿ ಕಾರ್ಖಾನೆಗೆ ಮುತ್ತಿಗೆ ಹಾಕಬೇಕು, ಕಾರ್ಖಾನೆಯ ಮಾಲೀಕರ ಜೊತೆ ಮಾತನಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾರೆ. ಅದಾಗಲೇ ಸಾಲು ಸಾಲಾಗಿ ಲೋಡ್ ತುಂಬಿದಂತಹ ಕಬ್ಬಿನ ಟ್ರ್ಯಾಕ್ಟರ್ಗಳು ಅಲ್ಲಿ ನಿಂತಿರುತ್ತೆ. ಒಂದಾದ ಮೇಲೆ ಒಂದರಂತೆ ಬೆಂಕಿ ಹಚ್ಚಲಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿ MLC ಅವರು ರವಿ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್, ಈಗ ನಿಮ್ಗೆ ಈ ವಿಚಾರ ಗೊತ್ತಿದೆ ಅಂತ ಭಾವಿಸ್ತೀನಿ ಸರ್. 50ಕ್ಕೂ ಹೆಚ್ಚು ಲೋಡ್ ತುಂಬಿದಂತಹ ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ. ರೈತರೇ ಈಗ ನಮಗೆ ನಿಗದಿತ ಬೆಲೆಯನ್ನ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಆರೋಪ. ನೋಡಿದೆ, ನಾನು ಟಿವಿನಲ್ಲಿ ನ್ಯೂಸ್ ಬರ್ತಾ ಇದೆ. ಕಬ್ಬು ತುಂಬಿದ ಟ್ರ್ಯಾಕ್ಟರ್ನ ಪಲ್ಟಿ ಮಾಡಿ
ಅದಕ್ಕೆ ಬೆಂಕಿ ಹಚ್ಚಿರ್ತಕ್ಕಂತ ಘಟನೆನ ನಾನು ನೋಡಿದೆ. ಹ್ಮ್ ನಾನು ಒಂದೇ ವಿನಂತಿಯನ್ನ ಮಾಡ್ತೇನೆ ಸರ್ಕಾರಕ್ಕೆ. ಹ್ಮ್ ಬೆಳಗಾಂನಲ್ಲಿ ದೊಡ್ಡ ಹೋರಾಟ ನಡೀತು. ಹ್ಮ್ ಆ ಸಂದರ್ಭದಲ್ಲಿ 3,300 ರೂಪಾಯಿಗೆ ರೈತ ಮುಖಂಡರು ಒಪ್ಕೊಂಡ್ರು ಹ್ಮ್ ಅಂತ ಹೇಳಿ ನಾವು ಟಿವಿನಲ್ಲಿ ನೋಡಿದ್ವಿ, ಪೇಪರ್ನಲ್ಲಿ ಓದಿದ್ವಿ. ಹ್ಮ್ ಈಗ ಬೆಳಗಾಂನಲ್ಲಿ ಸ್ಟ್ರೈಕ್ ನಡೀತಾ ಇಲ್ಲ, ಹ್ಮ್ ಆದ್ರೆ ಮುಧೋಳ್ನಲ್ಲಿ ಅಂದ್ರೆ ಬಾಗಲಕೋಟೆನಲ್ಲಿ ನಡೀತಾ ಇದೆ. ಹೌದು. ಹಂಗಾದ್ರೆ ರೈತರು ಈ 330 ರೂಪಾಯಿಗೆ ಒಪ್ಕೊಂಡಿಲ್ವಾ ಮುಧೋಳು ಅಥವಾ ಬಾಗಲಕೋಟೆ ಜಿಲ್ಲೆಯ ರೈತರು? ಹ್ಮ್ ಹಾಗಾಗಿ ನನಗನ್ಸುತ್ತೆ ಸರ್ಕಾರ ಹ್ಮ್ ಎಲ್ಲರನ್ನೂ ಕೂಡ ಕರೆದು ಎಲ್ಲರ ಸಹಮತಿಯನ್ನ ತೆಗೆದುಕೊಂಡು ಮಾತುಕತೆನಲ್ಲಿ ಒಪ್ಪಿಸಿ ಈ ರೀತಿ ಬೇಡಿಕೆಯನ್ನು ಈಡೇರಿಸಬೇಕಾಗಿತ್ತು. ಹ್ಮ್ ಈಗ ಬೆಳಗಾಮು ಮತ್ತು ಬಾಗಲಕೋಟೆ ಇವೆರಡು ಅತಿ ಹೆಚ್ಚು ಕಬ್ಬು ಬೆಳೀತಾ ಇರ್ತಕ್ಕಂಥ ಜಿಲ್ಲೆಗಳು. ಹೌದು. ಈಗ ಬಾಗಲಕೋಟೆ ಜಿಲ್ಲೆನಲ್ಲಿ ಹೆಚ್ಚು ಬೆಳೀತಾ ಇರ್ತಕ್ಕಂಥ ಜಿಲ್ಲೆಗಳ ಪೈಕಿ ಅಲ್ಲಿ ಸ್ಟ್ರೈಕ್ ನಡೀತಾ ಇದೆ. ಹ್ಮ್ ಹಾಗಾಗಿ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ, ಕೂಡಲೇ ಮಾತುಕತೆಗೆ ಕರೆದು ಹ್ಮ್ ಬೆಳಗಾಂ ಜಿಲ್ಲೆನಲ್ಲಿ ಒಪ್ಕೊಂಡಿದ್ದಾರೆ, ಇಲ್ಲಿ ಒಪ್ಕೊಂಡಿಲ್ಲ ಅಂದ್ರೆ ಇಲ್ಲೇನ್ ಬೇರೆ ಸಮಸ್ಯೆ ಇದೆ, ಆ ರೀತಿ ಒಂದು ಮಾತುಕತೆಯನ್ನ ಮಾಡಿ ಸಮಸ್ಯೆಯನ್ನ ಬಗೆಹರಿಸಬೇಕು. ಹ್ಮ್ ಅರ್ಧಂಬರ್ಧ ಸಮಸ್ಯೆಯನ್ನ ಈಡೇರಿಸ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.